ಈ ಖುರಾನ್ ಪ್ರವಚನವನ್ನ ನಾವು ಕೇಳಲಿಕ್ಕೆ 35 ಕಿಲೋಮೀಟರ್ ದೂರದಿಂದ ನಾವು ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ ಅಂತಂದ್ರೆ ಇಲ್ಲಿ ಈ ಖುರಾನದಿಂದ ನಾವು ಏನು ತಿಳ್ಕೊಂಡೇವು ಅಂತಂದ್ರೆ ಇದರಲ್ಲಿ ಸಹ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಸಮಾನತೆ ಬಗ್ಗೆ ಮತ್ತು ಗೌರವದ ಬಗ್ಗೆ 6ನೇ ಶತಮಾನದಲ್ಲಿ ಆಗಿ ಹೋದಂಥ ಘಟನೆಗಳ ಬಗ್ಗೆ ಮತ್ತು ಸವಿಸ್ತಾರವಾಗಿ ಇಲ್ಲಿವರೆಗೆ ಕುಂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಸಮಾನತೆ ಮನೋಭಾವನೆ ಮತ್ತು ಪರಸ್ಪರ ಸಂಬಂಧಗಳನ್ನು ಬೆಸೆಯುವಂಥ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಅಂತಂದರೆ ಇದು ಒಂದು ಹೆಮ್ಮೆಯ ವಿಷಯ. ಇಂಥ ಕಾರ್ಯಕ್ರಮವನ್ನು ಇಲ್ಲಿ ಬಸವ ಕಲ್ಯಾಣದಲ್ಲಿ ಆಯೋಜನೆ ಮಾಡಿದ್ದಾರೆ ಅಂತಂದರೆ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾವು ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಇವತ್ತಿನ ದಿವಸ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಈ ಒಳ್ಳೆ ರೀತಿಯಿಂದ ಈ ಖುರಾನ ಬರ್ತಕ್ಕಂಥ ಅಂಶಗಳನ್ನು ಸಮಾನತೆಯ ಭಾವನೆಯನ್ನು ತೋರಿಸ್ಕೊಡ್ತಾ ಇದೆ. ಮತ್ತು ವಚನಗಳಲ್ಲಿ ಇರ್ತಕ್ಕಂಥದ್ದು ಮತ್ತು ಖುರಾನಿನಲ್ಲಿ ಇರ್ತಕ್ಕಂಥದ್ದು ಟ್ಯಾಲಿ ಮಾಡಿ ನೋಡಿದ್ರೆ ಇದು ಒಂದೇ ಅಂತ ಹೇಳಿ ಅನಿಸ್ತದ. ಇದು ಬಾಂಧವ್ಯ ಬೆಸೆಯುವಂಥ ಕಾರ್ಯಕ್ರಮ ಅಂತ ಹೇಳಿ ತಿಳ್ಕೊಂಡು ನಾನು 2 ಮಾತು